ಹಾಯ್ ಫ್ರೆಂಡ್ಸ್, ಸಿದ್ಧಾರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೆ ಆತ್ಮೀಯ ಸ್ವಾಗತ. ಭಾರತದ ಸ್ವಾತಂತ್ರ್ಯ ಹೋರಾಟ ಮತ್ತು ಸ್ವಾತಂತ್ರ್ಯದ ನಂತರ ರಾಷ್ಟ್ರದ ಏಕೀಕರಣದ ಪ್ರಮುಖ ಶಿಲ್ಪಿಗಳಲ್ಲಿ ಒಬ್ಬರು ಅಂತ ಪರಿಗಣಿತರಾಗಿರುವ ಹಾಗೂ ಭಾರತದ ಉಕ್ಕಿನ ಮನುಷ್ಯ ಅಂತಲೇ ಜನಪ್ರಿಯರಾಗಿರುವಂಥ ಸರ್ದಾರ್ ವಲ್ಲಭಭಾಯಿ ಪಟೇಲ್ನವರ ಜೀವನ ಚರಿತ್ರೆ ಈ ವಿಡಿಯೋದೊಳಗೆ ಕವರ್ ಮಾಡಿರುವಂಥದ್ದು. ಹಾಗಾಗಿ ವಿಡಿಯೋ ಸ್ಕಿಪ್ ಮಾಡಲಾರ್ದಂಗೆ ಕೊನೆ ತನಕ ನೋಡ್ರಿ. ಭಾರತದ ಪ್ರಮುಖ ರಾಜಕೀಯ ವ್ಯಕ್ತಿಗಳಲ್ಲಿ ಒಬ್ಬರು, ಭಾರತದ ಪ್ರಪ್ರಥಮ ಉಪ ಪ್ರಧಾನಮಂತ್ರಿ ಹಾಗೂ ಗೃಹ ಸಚಿವರಾಗಿದ್ದರು. ಅವರೊಬ್ಬ ವಕೀಲ ಹಾಗೂ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಹಿರಿಯ ಮುಖಂಡರಾಗಿದ್ದರು. ಸ್ವಾತಂತ್ರ್ಯಕ್ಕಾಗಿ ನಡೆದ ಹೋರಾಟದಲ್ಲಿ ಮಾತ್ರ ಅಲ್ಲದೆ ಭಾರತದ ಗಣರಾಜ್ಯ ಸ್ಥಾಪನೆ ಮತ್ತು ಸ್ವತಂತ್ರ ರಾಷ್ಟ್ರದೊಳಗಿನ ಏಕೀಕರಣದಲ್ಲಿ ಬಹುಮುಖ್ಯ ಪಾತ್ರ ನಿರ್ವಹಿಸಿರುವಂಥದ್ದು. ಭಾರತದ ಮತ್ತು ಇತರ ಕಡೆಗಳಲ್ಲಿ ಅವರನ್ನು ಹೆಚ್ಚಾಗಿ ಸರ್ದಾರ್ ಅಂತ ಕರೆಯಲಾಗ್ತದೆ. ಇದರರ್ಥ ಹಿಂದಿ, ಉರ್ದು, ಪರ್ಷಿಯನ್ ಭಾಷೆಗಳಲ್ಲಿ ಮುಖ್ಯವಾದ ವ್ಯಕ್ತಿ ಅಂತ ಅರ್ಥ ಆಗ್ತದೆ. ನೆಕ್ಸ್ಟ್ 1947ರ ಇಂಡೋ ಪಾಕಿಸ್ತಾನ್ ಯುದ್ಧದ ಅವಧಿಯಲ್ಲಿ ಅವರು ಭಾರತೀಯ ಸೈನ್ಯದ ಕಮಾಂಡರ್ ಇನ್ ಚೀಫ್ ಆಗಿಯೂ ಕೂಡ ಕಾರ್ಯನಿರ್ವಹಿಸಿರುವಂಥದ್ದು. ಇವರು ಕೈಗೊಂಡ ಕಟು ನಿರ್ಧಾರಗಳಿಂದ ಇವರಿಗೆ ಉಕ್ಕಿನ ಮನುಷ್ಯ ಎಂಬ ಬಿರುದನ್ನು ದೊರೆತಿರುವಂಥದ್ದು ಸ್ನೇಹಿತರೆ. ನೆಕ್ಸ್ಟ್ ಇವರ ಬಾಲ್ಯ ಜೀವನದ ಕುರಿತು ಮಾಹಿತಿ. ಇವರ ಪೂರ್ಣ ಹೆಸರು ವಲ್ಲಭಭಾಯಿ ಜವೇರ್ಭಾಯಿ ಪಟೇಲ್. ಇವರ ಪೂರ್ಣ ಹೆಸರು ವಲ್ಲಭಭಾಯಿ ಜವೇರ್ಭಾಯಿ ಪಟೇಲ್ ಸ್ನೇಹಿತರೆ. ಇವರು ಅಕ್ಟೋಬರ್ 31, 1875ರಂದು ಗುಜರಾತ್ ಪ್ರಾಂತ್ಯದ ನದಿಯಾಡ್ ಅಥವಾ ನಡಿಯಾಡ್ ಎಂಬಲ್ಲಿ ತನ್ನ ಸೋದರ ಮಾವನ ಮನೆಯಲ್ಲಿ ಜನಿಸಿರುವಂಥದ್ದು. ಇಂದಿನ ಗುಜರಾತ್ ರಾಜ್ಯದಲ್ಲಿ ಪಾಟೀದಾರ್ ಜಾತಿಯ ಸ್ವಾವಲಂಬಿ ಭೂ ಮಾಲೀಕರ ಕುಟುಂಬದಲ್ಲಿ ಜನಿಸಿರುವಂಥದ್ದು ಸ್ನೇಹಿತರೆ. ಸಾಂಪ್ರದಾಯಿಕ ಹಿಂದೂ ಧರ್ಮದ ವಾತಾವರಣದಲ್ಲಿ ಸರ್ದಾರ್ ಪಟೇಲ್ನವರು ಬೆಳೆದಿರುವಂಥದ್ದು. ಖೇಡಾ ಜಿಲ್ಲೆಯ ಕರಮ್ಸಾದ್ ಹಳ್ಳಿಯ ನಿವಾಸಿಯಾದ ಜವೇರ್ಭಾಯಿ ಮತ್ತು ಲಾಡ್ಬಾರ 4ನೆಯ ಮಗನಾಗಿ ಜನಿಸಿರುವಂಥದ್ದು. ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ನವರ ತಂದೆ ಹೆಸರು ಜವೇರ್ಭಾಯಿ ಸ್ನೇಹಿತರೆ, ತಾಯಿ ಹೆಸರು ಲಾಡ್ಬಾ. ಈ ಜವೇರ್ಭಾಯಿ ಮತ್ತು ಲಾಡ್ಬಾರವರಿಗೆ ಒಟ್ಟು 5 ಜನ ಗಂಡು ಮಕ್ಕಳು, ಒಬ್ಬರು ಹೆಣ್ಣು ಮಗಳು. 5 ಜನ ಗಂಡು ಮಕ್ಕಳಲ್ಲಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ನವರು 4ನೇಯವರು ಸ್ನೇಹಿತರೆ. ಓಕೆ ರೀ. ಸಾಕಷ್ಟು ಅನುಕೂಲಸ್ಥರು, ಆಮೇಲೆ ಮನೆಯ ಸದಸ್ಯರೆಲ್ಲರೂ ದೈಹಿಕವಾಗಿ ಬಲಿಷ್ಠರಾಗಿದ್ದರು, ಉತ್ತಮ ದೇಹದಾರ್ಢ್ಯತೆ ಹೊಂದಿದ್ರು. ಆದ್ರೆ ಮನಸ್ಸು ಮಾತ್ರ ಬಹಳ ಮೃದುವಾಗಿತ್ತು. ಇತರರ ಕಷ್ಟಗಳಿಗೆ ಬಹುಬೇಗ ಕರಗಿ ಹೋಗ್ತಿದ್ರು. ತಂದೆ ಜವೇರ್ಭಾಯಿ ಹೊಲದಲ್ಲಿ ದುಡಿಯುವಾಗ ಮಗನಿಗೆ ಸ್ವಾತಂತ್ರ್ಯದ ಕತೆಗಳನ್ನು ಹೇಳ್ತಾ ಇದ್ರು. ಸ್ವತಃ ಅವರು ಅಂದ್ರೆ ಜವೇರ್ಭಾಯಿಯವರು ಅಂದ್ರೆ ಪಟೇಲರ ತಂದೆಯವರು 1857ರ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಪಾಲ್ಗೊಂಡಿದ್ರು ಸ್ನೇಹಿತರೆ. ಜವೇರ್ಭಾಯಿಯವರು ಹೊಲದಲ್ಲಿ ದುಡಿಬೇಕಾದ್ರೆ ಪಟೇಲ್ನವರಿಗೆ ಅಂದ್ರೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ನವರಿಗೆ ಸ್ವಾತಂತ್ರ್ಯದ ಕತೆಗಳನ್ನು ಹೇಳ್ತಿದ್ರು. ಆಗ್ಲೇ ಹೇಳ್ದಂಗೆ ಅವರಿಗೆ 5 ಜನ ಗಂಡು ಮಕ್ಕಳು. ವಲ್ಲಭಭಾಯಿ ಪಟೇಲ್ನವರು 4ನೇವರು ಸ್ನೇಹಿತರೆ. ಸೋಮಭಾಯಿ, ನರಸೀಭಾಯಿ, ವಿಠಲ್ಭಾಯಿ ಇವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ನ ಅಣ್ಣಂದಿರು ಸ್ನೇಹಿತರೆ. ಇನ್ನು ಕಾಶಿಭಾಯಿ ಅಂತನ್ನೋರು ಸರ್ದಾರ್ ವಲ್ಲಭಭಾಯಿ ಪಟೇಲ್ನವರ ತಮ್ಮ. ದಾಹಿಬಾಯಿ ಪಟೇಲ್ನವರ ತಂಗಿ ಸ್ನೇಹಿತರೆ. ವಲ್ಲಭಭಾಯಿ ಪಟೇಲರ ತಂದೆ ಜವೇರ್ಭಾಯಿ ಪಟೇಲ್ ದೈವ ಭಕ್ತರಾಗಿದ್ರು. ಆಮೇಲೆ ಸ್ವಾಮಿನಾರಾಯಣ ಪಂಥದ ಅನುಯಾಯಿಯಾಗಿದ್ರು. ತಿಂಗಳಲ್ಲಿ 2 ದಿನ ಸಂಪೂರ್ಣವಾಗಿ ಉಪವಾಸ ಮಾಡ್ತಾ ಇದ್ರು ಸ್ನೇಹಿತರೆ. ಒಟ್ಟಾರೆ ಮನೆಯಲ್ಲಿ ಧಾರ್ಮಿಕ ವಾತಾವರಣವಿತ್ತು. ವಲ್ಲಭಭಾಯಿಯವರಿಗೆ ತಂದೆಯೊಡನೆ ಹೊಲದಲ್ಲಿ ದುಡಿಯುವುದು ಅಂತಂದ್ರು ಒಂಥರ ಏನೋ ಖುಷಿ ಸ್ನೇಹಿತರೆ, ಭಲೆ ಖುಷಿಯಾಗಿರ್ತಿದ್ರು. ಶಾಲೆಯಲ್ಲಿ ಅವರು ನಿಜವಾಗಿಯೂ ಸರ್ದಾರನಾಗಿಯೇ ಮೆರೆದ್ರು. ತನ್ನ ಗೆಳೆಯರಿಗೆ ಇವರು ದಾದಾ ಆಗಿದ್ರು ಸ್ನೇಹಿತರೆ. ಯಾರ ಮಾತಿಗೂ ಜಗ್ತಿರ್ಲಿಲ್ಲ. ತಾನಂದುಕೊಂಡದ್ದು ಸರಿ ಅಂತ ಅನಿಸಿತ್ತು ಅಂತಂದ್ರೆ ಅದನ್ನೇ ಮಾಡ್ತಾ ಇದ್ರು. ಆದ್ರೆ ಯಾರಿಗೂ ತೊಂದರೆ ಕೊಡುವ ಸ್ವಭಾವ ಅವರದಾಗಿರ್ಲಿಲ್ಲ. ಯಾರಾದ್ರೆ ಪಟೇಲರದ ಆಗಿರಲಿಲ್ಲ. ಮಾತಿನಲ್ಲಿ ಹಿತಮಿತವಿರುತ್ತಿತ್ತು. ಚಿಕ್ಕ ವಯಸ್ಸಿನಲ್ಲೇ ಸಮಸ್ಯೆಗಳನ್ನು ದಿಟ್ಟತನದಿಂದ ಎದುರಿಸಿ ಸುಲಭವಾಗಿ ಬಗೆಹರಿಸುವ ಸಾಮರ್ಥ್ಯ ಪಟೇಲರ ಕಡೆ ಇತ್ತು. ಬಾಲ್ಯದಿಂದಲೇ ಪಟೇಲರದು
ನೇರ ಮಾತು, ಜೊತೆಗೆ ವಯಸ್ಸಿಗೆ ತಕ್ಕಂತೆ ಸ್ವಲ್ಪ ತುಂಟ ಸ್ವಭಾವ ಕೂಡ ಅವರಲ್ಲಿತ್ತು. ಒಮ್ಮೆ ಅವರು ತರಗತಿಯಲ್ಲಿ ಕುಳಿತಾಗ ಎಷ್ಟು ಹೊತ್ತಾದ್ರೆ ಶಿಕ್ಷಕರು ತರಗತಿಗೆ ಬರಲಿಲ್ಲ ಸ್ನೇಹಿತರೆ. ಮೇಷ್ಟ್ರು ಅಂತಂದ್ರೆ ಶಿಕ್ಷಕರು ತರಗತಿಗೆ ಬರಲಿಲ್ಲ. ಹಾಗಾಗಿ ಅವರು ಸ್ನೇಹಿತರೊಡಗೂಡಿ ಹಾಡು ಹೇಳಲಕ್ಕೆ ಆರಂಭಿಸ್ತಾರೆ. ಕೆಲವು ಕ್ಷಣಗಳ ನಂತರ ಶಿಕ್ಷಕರು ತರಗತಿಗೆ ಬರ್ತಾರ. ಜೋರಾಗಿ ಹಾಡು ಹೇಳ್ತಿರ್ತಕ್ಕಂಥದ್ದು ಶಿಕ್ಷಕರ ಕಂಡು ಸಿಟ್ಟಿನಿಂದ ಬೈತಾರ. ಆಗ ಪಟೇಲ್ರು ಎದ್ದು ನಿಂತು ಹೇಳ್ತಾರ, ತರಗತಿಗೆ ತಡವಾಗಿ ಬಂದದ್ದು ನಿಮ್ಮ ತಪ್ಪು, ನೀವು ಇರಲಿಲ್ಲ ಅಂತಾನೆ ನಾವು ಹಾಡು ಹೇಳಲಕ್ಕೆ ಆರಂಭಿಸಿದ್ದೆವು. ಇನ್ ಕೇಸ್ ನೀವೇನಾದ್ರೂ ತರಗತಿಗೆ ಸರಿಯಾದ ಸಮಯದಲ್ಲಿ ಬಂದ್ರೆ ನಾವ್ಯಾಕೆ ಹಾಡು ಹಾಡ್ತಿದ್ದೀವಿ ಅಂತ ಶಿಕ್ಷಕರನ್ನೇ ಪ್ರಶ್ನೆ ಮಾಡ್ತಾರ. ಮೇಷ್ಟ್ರಿಗೆ ಕೋಪ ನೆತ್ತಿಗೆ ಇರ್ತದೆ. ಆ ಶಿಕ್ಷಕನಿಗೆ ಬಹಳ ಸಿಟ್ಟು ಬರ್ತದ. ಹೊರಗೆ ಹೋಗಂತ ಜೋರಾಗಿ ಕಿರಿಸ್ತಾರ. ಪಟೇಲ್ರು ಹೊರಗೆ ನಡೀತಾರ. ಕ್ಲಾಸ್ ಬಿಟ್ಟು ಹೊರಗೆ ಹೋಗ್ತಾರ. ತರಗತಿಯಲ್ಲಿದ್ದ ಹುಡುಗರು ಒಬ್ಬೊಬ್ಬರಾಗಿ ಪಟೇಲ್ರನ್ನ ಹಿಂಬಾಲಿಸಿ ತರಗತಿಯಿಂದ ಹೊರಗೆ ಹೋಗಿ ನಿಲ್ತಾರ. ನೆಕ್ಸ್ಟ್ ಹೆಡ್ ಮಾಸ್ಟರ್ ಪಟೇಲ್ರಿಗೆ ಕರೆಸಿ ಚೆನ್ನಾಗಿ ಬೈತಾರೆ. ಆ ರೀತಿ ಮೇಷ್ಟ್ರಿಗೆ ಎದುರಾಡ್ತಾರೇನಂತ ಪಟೇಲ್ರಿಗೆ ಚೆನ್ನಾಗಿ ಬೈತಾರೆ. ಆ ಶಿಕ್ಷಕರಿಗೆ ನೀನು ಕ್ಷಮೆ ಕೇಳಂತ ಬೈತಾರ. ಪಟೇಲ್ರೇನ ಕ್ಷಮೆ ಕೇಳಂಗಿಲ್ರಿ. ನಮ್ದೇನು ತಪ್ಪದ, ನಮ್ಮ ತಪ್ಪಿಲ್ಲ, ನಮ್ಮದು, ನಾನ್ಯಾಕೆ ಕ್ಷಮೆ ಕೇಳ್ಬೇಕಂತ ಅನ್ನೋದೇ ವಾದವಾಗಿರ್ತದ. ಹೆಡ್ ಮಾಸ್ಟರ್ ಎಷ್ಟು ಹೇಳಿದ್ರೂ ಕೂಡ ಪಟೇಲ್ರು ನಮ್ದು ಇದರಲ್ಲಿ ತಪ್ಪಿಲ್ಲ ಅಂತ ಕ್ಷಮೆ ಕೇಳಂಗೇ ಇಲ್ಲ ಸ್ನೇಹಿತರೆ. ಕೊನೆಗೆ ಮೇಷ್ಟ್ರು ಮತ್ತು ಮುಖ್ಯೋಪಾಧ್ಯಾಯರೇ ಸುಮ್ಮನಾಗಿ ಬಿಡ್ತಾರೆ. ಪಟೇಲ್ರಿಗೆ ಚಿಕ್ಕ ವಯಸ್ಸಿನಿಂದಲೇ ಕರ್ತವ್ಯ ಪ್ರಜ್ಞೆಯಲ್ಲಿ ನಂಬಿಕೆ ಇತ್ತು. ಸೋಮಾರಿಯಾಗಿ ಕಾಲ ಕಳೆಯುವುದು ಅಂತಂದ್ರೆ ಅವರಿಗೆ ಆಗುತ್ತಿರಲಿಲ್ಲ. ಈ ಉತ್ತಮ ಗುಣಗಳೆಲ್ಲ ಪಟೇಲ್ರವರಿಗೆ ತನ್ನ ತಾಯಿಯಾದ ಲಾಡ್ಬಾ ಅವರಿಂದ ಬಂದಿರತಕ್ಕಂಥದ್ದು ಸ್ನೇಹಿತರೆ. ಲಾಡ್ಬಾ ಅವರು ಸಾಧ್ವಿ, ಅವರಿಗೆ ಮನೆತನದ ಗೌರವ ಉಳಿಸುವ ಬಗ್ಗೆ ಅಪಾರ ಆಸಕ್ತಿ, ಚೆನ್ನಾಗಿ ದುಡಿಬೇಕು, ಚೆನ್ನಾಗಿ ತಿನ್ನಬೇಕು ಅಂತನ್ನೋದೇ ಅವರ ಸಿದ್ಧಾಂತವಾಗಿತ್ತು. ಯಾರ್ದ್ರೆ? ಪಟೇಲರ ತಾಯಿಯವರ ಸಿದ್ಧಾಂತವಾಗಿತ್ತು. ಹಿರಿಯರ ಬಗ್ಗೆ ವಿಶೇಷ ಗೌರವ ಭಕ್ತಿ ತೋರುತ್ತಿದ್ದ ಲಾಡ್ಬಾ ಅದೇ ಗುರು ಹಿರಿಯರ ಹತ್ರ ಏನಾದರೂ ತಪ್ಪು ಗುಣಗಳಿದ್ರ ನಿರ್ಭಯದಿಂದ ಖಂಡಿಸ್ತಿದ್ರು. ಈ ಗುಣ ಪಟೇಲರಲ್ಲಿಯೂ ಕೂಡ ಬೆಳೆದು ಬಂತು. ಸುಳ್ಳು ಮಾತನಾಡುವವರನ್ನ ಕಂಡ್ರೆ ಸಿಡಿಮಿಡಿಗೊಳ್ಳುತ್ತಿದ್ರು, ಅಂದ್ರೆ ಆಗಿ ಬರ್ತಿರ್ಲಿಲ್ಲ ಅವರಿಗೆ. ಇದಿಷ್ಟು ಬಾಲ್ಯ ಜೀವನದ ಕುರಿತು ಮಾಹಿತಿ. ನೆಕ್ಸ್ಟ್ ವಿದ್ಯಾಭ್ಯಾಸ. ಪಟೇಲರ ತಂದೆ ಜವೇರ್ ಭಾಯಿಯವರು ಅವ್ರು ಕಲಿತವರಲ್ಲ ಸ್ನೇಹಿತರೆ, ಅವರು ವಿದ್ಯಾವಂತರಲ್ಲ, ಅವರು ಅನ್ಎಜುಕೇಟೆಡ್. ಆದ್ರೆ ಅವ್ರಿಗೊಂದು ಆಸೆ, ಒಂದು ಬಯಕೆ ಏನಿತ್ತು ಅಂತಂದ್ರೆ, ನಾನೇನೋ ವಿದ್ಯಾವಂತನಲ್ಲ, ಆದ್ರೆ ನನ್ನ ಮಕ್ಕಳು ಎಲ್ಲರೂ ಕೂಡ ವಿದ್ಯಾವಂತರಾಗಬೇಕು ಅಂತ ಅನ್ನೋದು ಅವರಿಗೊಂದು ಬಯಕೆ ಇತ್ತು. ಅವರ ಅದೃಷ್ಟಕ್ಕೆ ಮಕ್ಕಳು ಕೂಡ ಕಲಿಯುವುದರಲ್ಲಿ ಆಸಕ್ತಿ ಹೊಂದಿದ್ರು ಸ್ನೇಹಿತರೆ. ಪಟೇಲರು ಸ್ವಭಾವತಃ ಮುಂಗೋಪಿಗಳಾಗಿದ್ರು. ಹೃದಯ ಬೆಣ್ಣೆಯಷ್ಟೇ ಮೃದುವಾಗಿತ್ತು. ಯಾವುದೇ ವಿಷಯ ಹೇಳಿದ್ರು ತಕ್ಷಣ ತಿಳ್ಕೊಳ್ತಿದ್ರು ಅವರು. ಅವರದು ಚುರುಕು ಬುದ್ಧಿಯಾಗಿತ್ತು, ಜೊತೆಗೆ ಚೇಷ್ಟೆ ಮಾಡುವ ಸ್ವಭಾವ. ಹೀಗಾಗಿ ಕೆಲವೊಮ್ಮೆ ಬೇರೆಯವರ ಸಿಟ್ಟಿಗೆ ಕೂಡ ಕಾರಣರಾಗ್ತಿದ್ರು. ಕರಮ್ಸಾದ್ನಲ್ಲಿ ಪ್ರಾಥಮಿಕ ಶಿಕ್ಷಣ ಪೂರ್ಣಗೊಳಿಸ್ತಾರ. ಮುಂದೆ ಪೆಟ್ಲಾಡ್ನಲ್ಲಿ ಪ್ರೌಢಶಾಲೆ ವ್ಯಾಸಂಗ ಮಾಡ್ತಾರ. 1897ರಲ್ಲಿ ತಮ್ಮ 22ನೇ ವರ್ಷ ವಯಸ್ಸಿನಲ್ಲಿ ಮೆಟ್ರಿಕ್ಯುಲೇಷನ್ ಪೂರ್ಣಗೊಳಿಸ್ತಾರ, ಅಂದ್ರೆ 10ನೇ ತರಗತಿ ಪಾಸ್ ಆಗ್ತಾರ. ನೋಡ್ರಿ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು 10ನೇ ತರಗತಿ ಪಾಸ್ ಆಗಬೇಕಾದ್ರೆ ಅವರಿಗೆ 22 ವರ್ಷ ವಯಸ್ಸಾಗಿತ್ತು. 18 ವರ್ಷ ವಯಸ್ಸಿನೊಳಗನೆ ಅವರು ಮದುವೆ ಆಗ್ತಾರೆ. ಮದುವೆ ಆಗಿ 4 ವರ್ಷಗಳ ನಂತರ 10ನೇ ತರಗತಿ ಪಾಸ್ ಆಗ್ತಾರೆ. ಅವಾಗೇನೋ ಬಾಲ್ಯ ವಿವಾಹ ಸಾಮಾನ್ಯವಾಗಿತ್ತು. ಹಾಗಾಗಿ ಸರ್ದಾರ್ ವಲ್ಲಭಭಾಯಿ ಪಟೇಲ್ನವರದು ಕೂಡ ಬಾಲ್ಯ ವಿವಾಹವಾಗಿತ್ತು ಸ್ನೇಹಿತರೆ. ಮುಂದೆ ವೈವಾಹಿಕ ಜೀವನದ ಕುರಿತು ಮಾಹಿತಿ ಹೇಳಬೇಕಾದ್ರೆ ಅದೆಲ್ಲ ಹೇಳ್ತೀನಿ, ಓಕೆ ರೀ. ಪಟೇಲರ ಅಣ್ಣ ವಿಠಲಬಾಯಿ ಕಾನೂನು ಪರೀಕ್ಷೆಯಲ್ಲಿ ತೇರ್ಗಡೆ ಹೊಂದಿ, ಅಂದ್ರೆ ಪಾಸ್ ಆಗಿ ಗುಜರಾತಿನ ಗೋಧ್ರಾ ಎಂಬ ಪಟ್ಟಣದಲ್ಲಿ ವಕೀಲಿ ವೃತ್ತಿ ಆರಂಭಿಸಿದರು. ಪಟೇಲರು ಸಹ ತನ್ನ ಅಣ್ಣನಂತೆ ವಕೀಲರಾಗಬೇಕು ಅಂತ ಬಯಸಿದ್ರು. ಹಲವು ವರ್ಷಗಳು ತನ್ನ ಕುಟುಂಬದಿಂದ ದೂರವಿದ್ದು ಇತರ ವಕೀಲರಿಂದ ಎರವಲು ಪಡೆದ ಪುಸ್ತಕಗಳೊಂದಿಗೆ, ಅಂದ್ರೆ ಬಾಡಿಗೆ ಪಡೆದ ಪುಸ್ತಕಗಳೊಂದಿಗೆ ತನ್ನದೇ ಆದ ಅಧ್ಯಯನವನ್ನ ಪಟೇಲರು ನಡೆಸ್ತಾರ. ನಿರಂತರವಾಗಿ ವ್ಯಾಸಂಗ ಮಾಡ್ತಾರ. ಕಷ್ಟಪಟ್ಟರೆ ಫಲ ಉಂಟು ಎಂಬ ಮಾತಿನಲ್ಲಿ ಪಟೇಲರಿಗೆ ನಂಬಿಕೆ ಇತ್ತು. 3 ವರ್ಷಗಳ ಕಾಲ ಹಗಲಿರುಳು ಅನ್ನದನೆ ಓದಿ
1900ರಲ್ಲಿ ಕ್ಲೀಟರ್ ಪರೀಕ್ಷೆಯಲ್ಲಿ ಅಂದ್ರೆ ಲಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ. ಲಾ ಪರೀಕ್ಷೆಯಲ್ಲಿ ಉತ್ತೀರ್ಣರಾದ ನಂತರ ವಕೀಲಿ ವೃತ್ತಿ ಆರಂಭ ಮಾಡ್ತಾರೆ, ಅಂದ್ರೆ ಲಾಯರ್ ವೃತ್ತಿ ಸ್ಟಾರ್ಟ್ ಮಾಡ್ತಾರೆ. ದಿನಗಳ ಕಳೆದಂಗ ಪಟೇಲರು ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಕಾಣ್ತಾರೆ ಸ್ನೇಹಿತರೆ. ಈ ನಡುವೆ ಅವರಿಗೆ ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಆಗಿ ಬರುವ ಇಚ್ಛೆ ಉಂಟಾಗ್ತದ. ಬ್ಯಾರಿಸ್ಟರ್ ಅಂದ್ರೆ ಏನ್ರಿ? ಬ್ಯಾರಿಸ್ಟರ್ ಅಂದ್ರ ಉನ್ನತ ನ್ಯಾಯಾಲಯಗಳಲ್ಲಿ ವಕೀಲರಾಗಿ ಕೆಲಸ ಮಾಡುವ ಮತ್ತು ಮೇಲ್ಮನವಿ ಸಲ್ಲಿಸ್ಲಕ್ಕ ಅರ್ಹತೆ ಹೊಂದಿರತಕ್ಕಂಥ ವಕೀಲರಿಗೆ ನಾವು ಬ್ಯಾರಿಸ್ಟರ್ ಅಂತ ಕರಿತೀವಿ. ಆಗಿನ ಕಾಲದಲ್ಲಿ ಇಂಗ್ಲೆಂಡ್ ದೇಶಗಳಂತಲ್ಲಿ ಹೋಗಿ ಓದಿ ಬ್ಯಾರಿಸ್ಟರ್ ಎಕ್ಸಾಮ್ ಪಾಸ್ ಮಾಡಿ ಬರೋದು ಅಂತಂದ್ರೆ ಅದೊಂದು ದೊಡ್ಡ ಸಾಧನೆಯಾಗಿರ್ತಿತ್ತು ಸ್ನೇಹಿತರೆ. ಈಗ ನಾರ್ಮಲ್ ವಕೀಲರು ಉನ್ನತ ನ್ಯಾಯಾಲಯಗಳಲ್ಲಿ ವಾದ ಮಾಡುವಂತ ಅರ್ಹತೆ ಹೊಂದಿರ್ತಿರ್ಲಿಲ್ಲ. ಆಗ ಬ್ಯಾರಿಸ್ಟರ್ ಅಂತನ್ನೋ ಒಂದು ಎಕ್ಸಾಮ್ ಇತ್ತು. ಅದು ಎಕ್ಸಾಮ್ ಕ್ಲಿಯರ್ ಮಾಡಿದ್ರೆ ಮಾತ್ರ ಉನ್ನತ ನ್ಯಾಯಾಲಯಗಳಲ್ಲಿ ವಕೀಲರಾಗಿ ಕೆಲಸ ಮಾಡುವ ಅರ್ಹತೆ ಹೊಂದಿರ್ತಿದ್ರು. ಅದೇ ರೀತಿ ಉನ್ನತ ನ್ಯಾಯಾಲಯಗಳಲ್ಲಿ ಮೇಲ್ಮನವಿ ಸಲ್ಲಿಸ್ಲಕ್ಕ ಅರ್ಹತೆ ಹೊಂದಿರ್ತಿದ್ರು. ಹಾಗಾಗಿ ಈ ಬ್ಯಾರಿಸ್ಟರ್ ಎಕ್ಸಾಮ್ ಪಾಸ್ ಮಾಡೋದು ಬಹಳ ಇಂಪಾರ್ಟೆಂಟ್ ಆಗಿರ್ತಿತ್ತು, ಮಹತ್ವದ ಕೆಲಸವಾಗಿರ್ತಿತ್ತು. ಹಾಗಾಗಿ ಪಟೇಲರು ಕೂಡ ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಪರೀಕ್ಷೆ ಪಾಸ್ ಮಾಡಿ ಬರ್ಬೇಕಂತ ಇಚ್ಛೆ ಉಂಟಾಗ್ತದ. ಆದ್ರೆ ಇಂಗ್ಲೆಂಡಿಗೆ ತಲುಪಿ ಅಲ್ಲಿ ವಸತಿ ಹೂಡಿ ಓದಬೇಕಾಗಿತ್ತು ಅಂತಂದ್ರೆ ಹಣದ ಅವಶ್ಯಕತೆ ಉಂಟಾಗ್ತದ. ಹಾಗಾಗಿ ಪಟೇಲರು ಪ್ರತಿ ತಿಂಗಳ ಆದಾಯದಲ್ಲಿ ಒಂದಷ್ಟು ಹಣವನ್ನ ಕೂಡಿಸತೊಡಗಿದ್ರು, ಸೇವಿಂಗ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಇತ್ತ ಅವರ ಅಣ್ಣ ವಿಠಲ್ ಭಾಯಿ ಪಟೇಲರು ಸಹ ಇಂಗ್ಲೆಂಡಿಗೆ ಹೋಗ್ಬೇಕು ಅಂತ ಪ್ರಯತ್ನ ನಡೆಸ್ತಾ ಇದ್ರು. ಆಗ ಅವರು ಪಟೇಲರನ್ನ ಕಂಡು ವಯಸ್ಸಿನಲ್ಲಿ ನಿನಗಿಂತ ನಾನು ದೊಡ್ಡವನು, ಆದ್ರಿಂದ ಮೊದಲು ನಾನು ಇಂಗ್ಲೆಂಡಿಗೆ ಹೋಗ್ತೀನಿ, ನೀನಿನ್ನೂ ಚಿಕ್ಕವನು ಅಂದ್ರೆ ಸಣ್ಣವನು, ಮುಂದೊಂದು ದಿನ ಹೋಗುವ ಅವಕಾಶ ಅದ ಅಂತ ಹೇಳ್ತಾರೆ. ಅಂದ್ರೆ ವಿಠಲ್ ಬಾಯಿಯವರು ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರಿಗೆ ಹೇಳ್ತಾರೆ. ಪಟೇಲ್ರ ಪ್ರತ್ಯುತ್ತರ ನೀಡ್ದೇನೆ ಕ್ಷಣಾರ್ಧದಲ್ಲಿ ಆಯ್ತಣ್ಣ ನೀನು ಹೋಗಿ ಬಾ ಅಂತ ಹೇಳ್ತಾರೆ. ಸುಮಾರು 3-4 ವರ್ಷಗಳ ಕಾಲ ಕಷ್ಟಪಟ್ಟು ಕೂಡಿಟ್ಟಿರ್ತಕ್ಕಂಥ ಅಂದ್ರೆ ಸೇವಿಂಗ್ ಮಾಡಿರ್ತಕ್ಕಂಥ ಹಣವನ್ನ ತನ್ನ ಅಣ್ಣನಿಗೆ ಕೊಡ್ತಾರೆ. ಮತ್ತು ಇಂಗ್ಲೆಂಡಿಗೆ ಹೋಗಿ ಅಲ್ಲಿ ವ್ಯಾಸಂಗ ಮಾಡಬೇಕು, ಅಲ್ಲಿ ಇದ್ದಗೇಸಿಂದ ವ್ಯಾಸಂಗ ಮಾಡ್ಬೇಕಂದ್ರೆ ಹಣ ಬೇಕಲ್ರಿ. ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು 4-5 ವರ್ಷಗಳಿಂದ ಸೇವಿಂಗ್ ಮಾಡಿಟ್ಟಿರ್ತಾರೆ. ಆ ಸೇವಿಂಗ್ ಮಾಡಿಟ್ಟಿರ್ತಕ್ಕಂಥ ಹಣವನ್ನ ತನ್ನ ಅಣ್ಣನಿಗೆ ಕೊಡ್ತಾರೆ. ವಿಠಲ್ ಭಾಯಿ ಪಟೇಲ್ ತಮ್ಮನ ಸಹಾಯದಿಂದ ಅಂದ್ರೆ ಪಟೇಲರ ಸಹಾಯದಿಂದ ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸ್ತಾರೆ. ಅವರು ವಿದೇಶಕ್ಕೆ ಹೋದ ನಂತರವೂ ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲ್ನವರು ಆಗಾಗ್ಗೆ ಅಣ್ಣನಿಗೆ ಹಣ ಕಳಿಸ್ತಿರ್ತಾರೆ, ಖರ್ಚಿಗಾಗಿ ಹಣ ಕಳಿಸ್ತಿರ್ತಾರೆ. ಪಟೇಲರು ಪುನಃ ಹಣವನ್ನ ಕೂಡಿಸುವ ಅಭ್ಯಾಸ ಮಾಡಿಕೊಳ್ತಾರ. ಅಂದ್ರೆ ಹಣ ಸೇವಿಂಗ್ ಮಾಡ್ಕೊಳಕ್ ಮತ್ತೆ ರೂಢಿ ಮಾಡ್ತಾರ. ಯಾಕಂದ್ರೆ ಅವ್ರು ಹೋಗ್ಬೇಕಲ್ಲ, ಈ ಬಾರಿ ಅಣ್ಣ ಏನೋ ಹೋಗಿ ಬ್ಯಾರಿಸ್ಟರ್ ಆಗಿ ಬರ್ತಾನ. ಆದ್ರೆ ಪಟೇಲರಿಗೊಂದು ಬಯಕೆ ಇತ್ತಲ್ಲ, ನಾನು ಇಂಗ್ಲೆಂಡಿಗೆ ಹೋಗಿ ಬ್ಯಾರಿಸ್ಟರ್ ಎಕ್ಸಾಮ್ ಪಾಸ್ ಮಾಡಿ ಬ್ಯಾರಿಸ್ಟರ್ ಆಗಬೇಕಂತ ಒಂದು ಬಯಕೆ ಇತ್ತಲ್ಲ. ಹಾಗಾಗಿ ಹಣವನ್ನ ಸೇವಿಂಗ್ ಮಾಡಕ್ ಪುನಃ ಪ್ರಾರಂಭಿಸ್ತಾರ. ಒಂದಲ್ಲ ಒಂದು ದಿನ ನಾನು ಇಂಗ್ಲೆಂಡಿಗೆ ಹೋಗ್ಬೇಕು ಅಂತ ದೃಢ ನಿರ್ಧಾರ ಮಾಡ್ತಾರ. ಇದೇ ವೇಳೆ ಅವರ ಪತ್ನಿ ಜಾವೇರ್ ಬಾ ಸಣ್ಣ ಕರುಳಿನ ಸಮಸ್ಯೆಯಿಂದ ಮೃತಪಡ್ತಾರ ಸ್ನೇಹಿತರೆ. ಆಗ ಪಟೇಲರಿಗೆ 4.5 ವರ್ಷದ ಮಣಿ ಅಂತ ಮಗಳಿದ್ದಳು, 3 ವರ್ಷದ ದಾಹ್ಯ ಅಂತ ಮಗ ಇದ್ದ. ಇಷ್ಟು ಸಣ್ಣ ಸಣ್ಣ ಮಕ್ಕಳಿದ್ದರಿ. ಒಬ್ಬಕ್ಕೆ 4 ವರ್ಷ, ಒಬ್ಬ 3 ವರ್ಷ ಮಕ್ಕಳದ. ಹೆಣತಿ ನೋಡ್ರ ತೀರ್ಕೊಂಡು ಹೋದಳು. ಇಂಥ ಸಂದಿಗ್ಧ ಪರಿಸ್ಥಿತಿ ಪಟೇಲರಿಗೆ ಉಂಟಾಯ್ತ್ರಿ. ಪಟೇಲರ ಜವಾಬ್ದಾರಿ, ಪಟೇಲರ ಹೊಣೆ ಇನ್ನು ಹೆಚ್ಚಾಯ್ತು ಸ್ನೇಹಿತರೆ. ಹೆಣ್ತಿದ್ಳು ಅಂದ್ರೆ ಮಕ್ಕಳಿಗೆ ನೋಡ್ಕೊಂಡು ಹೋಗ್ತಿದ್ರ. ಇವರು ತಮ್ಮ ಪಾಡಿಗೆ ತಾವು ಇಂಗ್ಲೆಂಡ್ಗೆ ಹೋಗಿ ಬ್ಯಾರಿಸ್ಟರ್ ಆಗಿ ಬರ್ತಿದ್ರು. ಹೇಗೋ ಒಂದು 3 ವರ್ಷ ಮೇಂಟೈನ್ ಆಗ್ತಿತ್ತಪ್ಪ. ಆದ್ರೆ ಹೆಣ್ತಿನೇ ಇಲ್ಲಲ್ಲ. ಈಗ ಮಕ್ಕಳನ್ನ ನೋಡ್ಕೋವಂತ ಜವಾಬ್ದಾರಿ ಬಂತಲ್ಲ. ಆ ಸಮಯದಲ್ಲಿ ಬಹಳಷ್ಟು ಸಲ ಅವರು ನಾನು ಯಾಕೆ ಮದುವೆ ಆದೆ, ಸನ್ಯಾಸಿ ಆಗಿದ್ರೆ ಬಹಳ ಚಂದ ಇರ್ತಿತ್ತಲ್ಲ, ಸುಮ್ಮನೆ ಮದುವೆ ಆದ್ನಲ್ಲ ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಿದ್ರು. ಹಾಗಂತ ಅವರು ಜವಾಬ್ದಾರಿಯಿಂದ ತಪ್ಪಿಸ್ಕೊಳ್ಳಲಿಲ್ಲರಿ. ಮಕ್ಕಳನ್ನ ಪ್ರೀತಿಯಿಂದಲೇ ಬೆಳೆಸಿದ್ರು. ಮರು ಮದುವೆ ಆದ್ರೆ ಮಕ್ಕಳಿಗೆ ತೊಂದರೆ ಆಗಬಹುದು ಅಂತ ಒಂದು ಆತಂಕ ಅವರನ್ನ ಕಾಡ್ತಾ ಇತ್ತು.
ಈ ಕಾರಣದಿಂದಾಗಿ ಅವರು ಮಕ್ಕಳಿಗೆ ಮಲತಾಯಿ ಬೇಡವೇ ಬೇಡ ಅಂತ ಸಂಕಲ್ಪ ಮಾಡ್ತಾರ. ಹಾಗಾಗಿ ಅವರು ಮರು ಮದುವೆ ಆಗಲಿಲ್ಲ ಸ್ನೇಹಿತರೆ. ಪಟೇಲ್ರ ಇಂಗ್ಲೆಂಡಿಗೆ ಹೋಗುವ ಕನಸು ನನಸಾಗ್ತದ್ರಿ. ಇಬ್ರು ಮಕ್ಕಳಿದ್ರಲ್ರಿ, ಅವರನ್ನ ಮುಂಬೈನ ಗ್ರ್ಯಾಂಡ್ ರಸ್ತೆಯ ಕ್ವೀನ್ ಮೇರಿ ಶಾಲೆಯ ಮಿಸ್ ವಿಲ್ಸನ್ ಮನೆಯಲ್ಲಿ ಇರಿಸ್ತಾರ. ಮುಂಬೈನ ಗ್ರ್ಯಾಂಡ್ ರಸ್ತೆಯ ಕ್ವೀನ್ ಮೇರಿ ಶಾಲೆಯ ಮಿಸ್ ವಿಲ್ಸನ್ ಮನೆಯಲ್ಲಿ ಮಕ್ಕಳನ್ನ ಬಿಡ್ತಾರ. ನಂತರ ನೆಮ್ಮದಿಯಿಂದ ತಮ್ಮ 36ನೇ ವಯಸ್ಸಿನಲ್ಲಿ ಜುಲೈ 1910ರಲ್ಲಿ ಇಂಗ್ಲೆಂಡಿಗೆ ಪ್ರಯಾಣ ಬೆಳೆಸ್ತಾರ. ಮಿಡ್ಲ್ ಟೆಂಪಲ್ ಇನ್ ಅಂತನ್ನೋ ಲಂಡನ್ನಿನ ಒಂದು ಪ್ರತಿಷ್ಠಿತ ಲಾ ಕಾಲೇಜಿನಲ್ಲಿ ಪಟೇಲ್ರು ಅಡ್ಮಿಷನ್ ತಗೊಳ್ತಾರ. ಅದೇ ಸಮಯದಲ್ಲಿ ಅದೇ ಕಾಲೇಜಿನೊಳಗ ಜವಾಹರ್ಲಾಲ್ ನೆಹರು ಸಹ ಓದುತ್ತಾ ಇರ್ತಾರ ಸ್ನೇಹಿತರೆ. ಅಲ್ಲೇ ವ್ಯಾಸಂಗ, ಅದೇ ಕಾಲೇಜಿನಲ್ಲಿ ವ್ಯಾಸಂಗ ಮಾಡ್ತಿರ್ತಾರ. ಪಟೇಲರು ಬೆಳಿಗ್ಗೆ ಬೇಗ ಏಳೋದು, ಸೂಟು ಬ್ಯೂಟು ಧರಿಸಿ ತಯಾರಾಗಿ ಗ್ರಂಥಾಲಯ ಬಾಗಿಲು ತೆಗೆಯುವ ಮೊದಲೇ ಕಾದುಕೊಂಡು ನಿಂತ್ಕೊಳ್ಳೋದು. ಗ್ರಂಥಾಲಯ ತೆಗೆದ ಮೇಲೆ ಲಾ ಪುಸ್ತಕಗಳನ್ನು ಓದ್ಕೋತ ಕೂತ್ಕೊಳ್ಳೋದು. ಸಂಜೆ ಬಾಗಿಲು ಹಾಕುವವರೆಗೆ ಗ್ರಂಥಾಲಯದಲ್ಲಿ ಕುಳಿತು ಕಾನೂನು ಪುಸ್ತಕಗಳನ್ನು ಓದ್ಕೊಳ್ತಾ ಕುಳಿತುಕೊಳ್ಳೋದು. ಹೀಗೆ ಕಾನೂನು ವ್ಯಾಸಂಗ ಮುಂದುವರಿಸಿದ ಪಟೇಲರು ಹಗಲಿರುಳು ಶ್ರಮಪಟ್ಟರು. ಕೈಯಲ್ಲಿ ಸದಾ ಪುಸ್ತಕ, ಅನವಶ್ಯಕವಾಗಿ ಸಮಯ ಹಾಳು ಮಾಡ್ತಿರ್ಲಿಲ್ಲ. ಕಾನೂನು ಕಲೀಲಿಕ್ಕ ಭಾರತದಿಂದ ಕೆಲವು ಶ್ರೀಮಂತ ಯುವಕರು ಬಂದು ಗುಂಪು ಕಟ್ಕೊಂಡು ಕ್ಲಬ್ ಪಾರ್ಟಿ ಅಂತ ಅಲಿತಾ ಇದ್ರು ಸ್ನೇಹಿತರೆ. ಆಗೆಲ್ಲ ಪಟೇಲ್ರು ಕ್ಲಬ್ ಪಾರ್ಟಿ ಅಲಿಲಾರ್ದು ಇನ್ನೇನು ಮಾಡ್ತಾರ ಅಂತ ಮನಸ್ಸಿನಲ್ಲಿ ಅನ್ಕೊಳ್ತಿದ್ರು ಸ್ನೇಹಿತರೆ. 36 ತಿಂಗಳ ಕೋರ್ಸನ್ನ 30 ತಿಂಗಳಲ್ಲಿ ಪೂರ್ಣಗೊಳಿಸ್ತಾರ. ಯಾವುದೇ ಕಾಲೇಜು ಹಿನ್ನೆಲೆ ಇಲ್ಲದ ಪಟೇಲ್ರು ತಮ್ಮ ತರಗತಿಯಲ್ಲಿ ಅತ್ಯುನ್ನತ ಶ್ರೇಣಿಯಲ್ಲಿ ಪಾಸಾಗಿ ಹಲವು ಬಹುಮಾನಗಳನ್ನ ಗೆದ್ದುಕೊಂಡು ಬ್ಯಾರಿಸ್ಟರ್ ಆಗ್ತಾರ ಸ್ನೇಹಿತರೆ. ತಮ್ಮ ಕನಸು ನನಸು ಮಾಡ್ಕೊಳ್ತಾರೆ, ಬ್ಯಾರಿಸ್ಟರ್ ಆದರು. ಇದಿಷ್ಟು ವಿದ್ಯಾಭ್ಯಾಸದ ಕುರಿತು ಮಾಹಿತಿ. ನೆಕ್ಸ್ಟ್, ವೈವಾಹಿಕ ಜೀವನ. ಅಂದಿನ ಕಾಲದಲ್ಲಿ ಬಾಲ್ಯ ಜೀವನ ಅಂದ್ರೆ ಸರ್ವೇ ಸಾಮಾನ್ಯವಾಗಿತ್ತು. ಹೀಗಾಗಿ ತಮ್ಮ 18ನೇ ವಯಸ್ಸಿನಲ್ಲಿ ಪಟೇಲ್ರು ಗನಾ ಎಂಬ ಸನಿಹದಲ್ಲಿನ ಗ್ರಾಮದ ಜಾವೇರ್ ಬಾ ಅಂತನ್ನೋ ರೈತ ಕುಟುಂಬದ ಬಾಲಕಿಯನ್ನ ಮದುವೆಯಾಗ್ತಾರ. 1893ರಲ್ಲಿ ಮದುವೆ ಆಗ್ತಾರ್ರಿ. ಮದುವೆ ಆಗಿರೋದ್ರಿಂದ ವಿದ್ಯಾಭ್ಯಾಸಕ್ಕೇನು ತೊಂದರೆ ಆಗಿರಲಿಲ್ಲ. 1897ರಲ್ಲಿ ಮೆಟ್ರಿಕ್ ಪರೀಕ್ಷೆಯನ್ನ ನದಿಯಾಡ್ನಲ್ಲಿ ಮುಗಿಸ್ತಾರ. ನೋಡ್ರಿ, 1893ರಲ್ಲಿ ಮದುವೆ ಆಗ್ತಾರ. 1897ರಲ್ಲಿ ಮೆಟ್ರಿಕ್ ಪರೀಕ್ಷೆ ಅಂದ್ರೆ 10ನೇ ತರಗತಿ ಪಾಸ್ ಮಾಡ್ತಾರ. ನಂತರ ಕಾನೂನು ಕಲಿತು ಗೋಧ್ರಾದಲ್ಲಿ ವಕೀಲಿ ವೃತ್ತಿಯನ್ನ ಆರಂಭಿಸ್ತಾರ. ನಂತರ ಪಟೇಲರು ಜಾವೇರ್ ಬಾರೊಂದಿಗೆ ಸಂಸಾರ ಹೂಡ್ತಾರ. ಅವರಿಗೆ 2 ಮಕ್ಕಳಾದ್ರು. 1904ರಲ್ಲಿ ಮಣಿ ಅಂತನ್ನೋ ಮಗಳು ಜನಿಸ್ತಾಳ. 1906ರಲ್ಲಿ ದಾಹ್ಯಾ ಎಂಬ ಮಗ ಜನಿಸ್ತಾನ. ಗುಜರಾತ್ನಾದ್ಯಂತ ಬ್ಯುವೋನಿಕ್ ಪ್ಲೇಗ್ ಹರಡ್ತಾ ಇತ್ತು ಸ್ನೇಹಿತರೆ. ಗುಜರಾತ್ ಪ್ರಾಂತ್ಯದೆಲ್ಲ ಕಡೆ ಈ ಒಂದು ಪ್ಲೇಗ್ ಮಹಾಮಾರಿ ರೋಗ ಹರಡಿತ್ತು. ಗೆಳೆಯನಿಗೆ ಪ್ಲೇಗ್ ರೋಗ ಹರಡಿತ್ತು. ಹಾಗಾಗಿ ಗೆಳೆಯನ ಹಾರೈಕೆ ಮಾಡಬೇಕಾದ್ರೆ ಪಟೇಲರಿಗೂ ಕೂಡ ಆ ರೋಗ ಬರ್ತದ. ತಮ್ಮ ಕುಟುಂಬವನ್ನ ಸುರಕ್ಷಿತ ಜಾಗಕ್ಕೆ ಕಳುಹಿಸಿ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ರೋಗ ಹರಡುತ್ತಿರ್ತದ್ರಿ. ಹಾಗಾಗಿ ಕುಟುಂಬದ ಜೊತೆ ಇದ್ರೆ ನಮ್ಮ ಕುಟುಂಬಕ್ಕೂ ರೋಗ ಬರಬಹುದು ಅಂತ ಭಾವಿಸಿ ತಮ್ಮ ಕುಟುಂಬವನ್ನ ಸುರಕ್ಷಿತ ಜಾಗಕ್ಕೆ ಕಳುಹಿಸಿ ತಮ್ಮ ಮನೆಯನ್ನ ತ್ಯಜಿಸಿ ನದಿಯಾಡ್ನ ಮನೆಯೊಂದರಲ್ಲಿ ಚೇತರಿಸಿಕೊಳ್ಳುವವರೆಗೂ ನೆಲೆಸ್ತಾರ ಸ್ನೇಹಿತರೆ. ಕೆಲವೊಂದು ದಾಖಲೆಗಳ ಪ್ರಕಾರ ಪಟೇಲರು ಈ ಸಮಯದಲ್ಲಿ ಅಂದ್ರೆ ಪ್ಲೇಗ್ ಬಂದಿರತಕ್ಕಂಥ ಸಮಯದಲ್ಲಿ ಒಂದು ಶಿಥಿಲವಾದ ದೇವಾಲಯದಲ್ಲಿ ಕಳೆದ್ರು. ಅಂದ್ರೆ ಒಂದು ಹಾಳು ಬಿದ್ದ ದೇವಾಲಯದಲ್ಲಿ ಕಳೆದ್ರು. ಅಲ್ಲಿ ಅವರು ನಿಧಾನವಾಗಿ ಚೇತರಿಸಿಕೊಂಡ್ರು ಅಂತ ಉಲ್ಲೇಖ ಇರುವಂಥದ್ದು ಸ್ನೇಹಿತರೆ. ಓಕೆ ರೀ. ನೆಕ್ಸ್ಟ್, 1909ರಲ್ಲಿ ಪಟೇಲ್ ಅವರ ಹೆಂಡತಿ ಜಾವೇರ್ ಬಾ ಬಾಂಬೆಯಲ್ಲಿ ಅಂದ್ರೆ ಇಂದಿನ ಮುಂಬೈನಲ್ಲಿ ಕ್ಯಾನ್ಸರ್ಗೆ ಸಂಬಂಧಿಸಿದ ಆಪರೇಷನ್ ಮಾಡಿಸುವುದಕ್ಕಾಗಿ ಆಸ್ಪತ್ರೆಗೆ ದಾಖಲಾಗುತ್ತಾರೆ. ಆಕೆಯ ಆರೋಗ್ಯ ಹಠಾತ್ತಾಗಿ ಹದಗೆಡುತ್ತದ ಮತ್ತು ಯಶಸ್ವಿ ತುರ್ತು ಶಸ್ತ್ರಚಿಕಿತ್ಸೆಯ ಹೊರತಾಗಿಯೂ ಕೂಡ ಅವರು ಆಸ್ಪತ್ರೆಯಲ್ಲಿ ನಿಧನ ಹೊಂದುತ್ತಾರೆ. ಎಮರ್ಜೆನ್ಸಿ ಅಂತ ಆಪರೇಷನ್ ಮಾಡ್ತಾರೆ. ಆಪರೇಷನ್ ಮಾಡಿದ್ರೂ ಕೂಡ ಅವರು ಆಸ್ಪತ್ರೆಯಲ್ಲಿಯೇ
ನಿಧನ ಹೊಂದುತ್ತಾರೆ ಸ್ನೇಹಿತರೆ, ಅಂದ್ರೆ ಮರಣ ಹೊಂದುತ್ತಾರೆ. ಈ ಸಮಯದಲ್ಲಿ ನ್ಯಾಯಾಲಯದಲ್ಲಿ ಪಟೇಲರು ಸಾಕ್ಷಿಯನ್ನ ಅಡ್ಡ ಪರೀಕ್ಷೆ ಮಾಡ್ತಾ ಇರ್ತಾರೆ ಸ್ನೇಹಿತರೆ. ಪಟೇಲ್ ಅವರಿಗೆ ಪತ್ನಿಯ ಮರಣದ ಬಗ್ಗೆ ತಿಳಿಸ್ತಕ್ಕಂಥ ಒಂದು ಟಿಪ್ಪಣಿಯನ್ನ ಬರೆದು ಪಟೇಲರಿಗೆ ಕೊಡ್ತಾರೆ. ಈ ಅಡ್ಡ ಪರೀಕ್ಷೆ ಮಾಡುವಂತ ಸಂದರ್ಭದಲ್ಲಿ ಅಂದ್ರೆ ಕೇಸ್ ವಾದ ಮಾಡುವಂತ ಸಂದರ್ಭದಲ್ಲಿ ತಮ್ಮ ಹೆಂಡತಿ ನಿಧನದ ಮಾಹಿತಿ ತಿಳಿಸುವಂತ ಒಂದು ಟಿಪ್ಪಣಿಯನ್ನ ಅವ್ರಿಗೆ ಕೊಡ್ತಾರೆ. ಸಾಕ್ಷಿಗಳ ಪ್ರಕಾರ ಪಟೇಲರು ಈ ಟಿಪ್ಪಣಿಯನ್ನ ಓದುತ್ತಾರೆ. ಓದಿ ಅದನ್ನ ಕಿಸೆಯಲ್ಲಿಟ್ಟುಕೊಂಡು ಅವರು ವಾದವನ್ನ ಮಾಡುವುದು ಮುಂದುವರಿಸ್ತಾರೆ ಸ್ನೇಹಿತರೆ. ಅಲ್ಲಿಗೆ ಬಿಡಂಗಿಲ್ಲ, ಅದು ಅಡ್ಡ ಪರೀಕ್ಷೆಯನ್ನ ಮುಂದುವರಿಸ್ತಾರ. ಅಲ್ಲದೆ ಆ ಪ್ರಕರಣವನ್ನೂ ಸಹ ಗೆಲ್ತಾರೆ ಸ್ನೇಹಿತರೆ. ಪ್ರಕರಣ ವಿಚಾರಣೆ ಎಲ್ಲ ಆದ್ಮೇಲೆ ನಂತರ ಅವರು ತಮ್ಮ ಹೆಂಡತಿ ನಿಧನ ಹೊಂದಿರತಕ್ಕಂಥ ಮಾಹಿತಿಯನ್ನ ಆ ಕೋರ್ಟ್ನೊಳಗೆ ತಿಳಿಸ್ತಾರೆ ಅವರು. ನಂತರ ಹೆಂಡತಿ ನಿಧನ ಆದಮೇಲೆ ಹೆಂಡತಿಯ ಅಂತ್ಯ ಸಂಸ್ಕಾರಗಳೆಲ್ಲ ಮುಗಿಸ್ತಾರ ಸ್ನೇಹಿತರೆ. ಆಮೇಲೆ ಆಗ್ಲೇ ಹೇಳ್ದಂಗೆ ಬ್ಯಾರಿಸ್ಟರ್ ಆಗ್ಬೇಕಂತ ಒಂದು ಕನಸು ಅವ್ರಿಗಿತ್ತು. ಇಬ್ರು ಮಕ್ಕಳನ್ನ ಮುಂಬೈ ಗ್ರ್ಯಾಂಡ್ ರಸ್ತೆಯ ಕ್ವೀನ್ ಮೇರಿ ಶಾಲೆಯ ಮಿಸ್ ವಿಲ್ಸನ್ ಮನೆಯಲ್ಲಿರಿಸ್ತಾರ. ಅಂದ್ರೆ ನೆಕ್ಸ್ಟ್ ಮರು ಮದುವೆ ಆಗಂಗಿಲ್ಲ ಅವರು. ನೆಕ್ಸ್ಟ್ ಬ್ಯಾರಿಸ್ಟರ್ ಕೂಡ ಆಗ್ತಾರ. ಬ್ಯಾರಿಸ್ಟರ್ ಆದ್ಮೇಲೆ ಹಣಕಾಸಿನ ಸ್ಥಿತಿ ಸುಧಾರಿಸ್ತದ. ಮಕ್ಕಳನ್ನ ಉತ್ತಮ ಶಾಲೆಗೆ ಸೇರಿಸಬೇಕು ಅಂತ ಒಂದು ಅವರಿಗೆ ಆಸೆ ಇರ್ತದ. ಆ ಆಸೆಯೂ ಕೂಡ ಕೈಗೊಳ್ಳುತ್ತದೆ. ಅವರ ಬದುಕಿನಲ್ಲಿ ಮತ್ತೆ ಸಂಭ್ರಮ ಮರುಕಳಿಸ್ತದ ಸ್ನೇಹಿತರೆ. ಇದಿಷ್ಟು ವೈವಾಹಿಕ ಸ್ಥಿತಿಯ ಕುರಿತು ಮಾಹಿತಿ. ನೆಕ್ಸ್ಟ್ ವೃತ್ತಿ ಜೀವನ ಮತ್ತು ಸಾಮಾಜಿಕ ಕಳಕಳಿ. ಪಟೇಲರು 1900ರಲ್ಲಿ ಪ್ಲೀಟರ್ ಪರೀಕ್ಷೆಯಲ್ಲಿ ಅಂದ್ರೆ ವಕೀಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗ್ತಾರೆ, ಅಂದ್ರೆ ಪಾಸ್ ಆಗ್ತಾರೆ. ನಂತರ ವಕೀಲಿ ವೃತ್ತಿ ಅಂದ್ರೆ ಲಾಯರ್ ವೃತ್ತಿ ಆರಂಭಿಸ್ತಾರ. ಕೆಲವೇ ದಿನಗಳಲ್ಲಿ ಪಟೇಲರು ತಮ್ಮ ವೃತ್ತಿಯಲ್ಲಿ ಹೆಸರು ಗಳಿಸ್ತಾರ. ಅಷ್ಟೇ ಅಲ್ಲ, ಅವರು ಮೊಕದ್ದಮೆ ವಹಿಸಿಕೊಂಡ್ರು ಅಂತಂದ್ರ ಆಪಾದಿತರ ಖುಲಾಸೆ ಖಚಿತ ಅಂತನ್ನೋ ಕೀರ್ತಿ ಎಲ್ಲೆಡೆ ಹರಡಿತ್ತು ಸ್ನೇಹಿತರೆ. ಅಂದ್ರೆ ಯಾವುದಾದ್ರೂ ಒಂದು ಕೇಸ್ ಹಿಡಿದಾರ ಅಂತಂದ್ರೆ 100% ಪಟೇಲ್ರು ಆ ಕೇಸನ್ನ ಗೆಲ್ಲಿಸಿ ಕೊಡ್ತಾರ ಅಂತನ್ನೋದು ಎಲ್ಲಾ ಕಡೆ ಈ ಒಂದು ನ್ಯೂಸ್ ಎಲ್ಲಾ ಕಡೆ ಹರಡಿತ್ತು ಸ್ನೇಹಿತರೆ. ಆದರೆ ಅವರೆಂದೂ ಸುಳ್ಳು ವಾದಗಳನ್ನ ಮಂಡಿಸಿ ಪ್ರಕರಣದಲ್ಲಿ ಗೆಲ್ಲಲಕ್ಕೆ ಬಯಸ್ತಿರ್ಲಿಲ್ಲ ಸ್ನೇಹಿತರೆ. ಪಟೇಲ್ರು ನ್ಯಾಯಾಲಯದಲ್ಲಿ ವಾದ ಮಾಡತೊಡಗಿದ್ರು ಅಂತಂದ್ರ ಇತರ ವಕೀಲರು ಮತ್ತು ನ್ಯಾಯವಾದಿಗಳು ಬೆರಗಾಗ್ತಾ ಇದ್ರು ಸ್ನೇಹಿತರೆ. ಆದ್ರೆ ತಮ್ಮ ಕಕ್ಷಿದಾರ ವಂಚಕರು ಅಪ್ರಾಮಾಣಿಕರು ಅಂತ ಕಂಡು ಬಂತು ಅಂತಂದ್ರೆ ಅದನ್ನ ನ್ಯಾಯಾಧೀಶರ ಗಮನಕ್ಕೆ ತಂದು ಮೊಕದ್ದಮೆಯನ್ನ ಹಿಂದಕ್ಕೆ ಪಡಿತಾ ಇದ್ರು ಸ್ನೇಹಿತರೆ. ಅಷ್ಟೇ ಅಲ್ಲ, ಆ ಕಕ್ಷಿದಾರನಿಂದ ಪಡೆದಿರ್ತಕ್ಕಂಥ ಶುಲ್ಕ ಏನದಲ್ಲ, ವಕೀಲಿ ಶುಲ್ಕ, ಲಾಯರ್ ಫೀ ಏನದಲ್ಲ, ಅದು ವಾಪಸ್ ಕೊಡ್ತಿರ್ಲಿಲ್ಲ. ಅದು ಅವರಿಗೆ ನನಗೆ ಸುಳ್ಳು ಹೇಳಿದಕ್ಕಾಗಿ ವಿಧಿಸಿರ್ತಕ್ಕಂಥ ದಂಡ ಅಂತ ಭಾವಿಸ್ತಿದ್ರು ಸ್ನೇಹಿತರೆ. ದಿನಗಳು ಉರುಳಿದಂತೆ ಪಟೇಲ್ರು ವೃತ್ತಿ ಜೀವನದಲ್ಲಿ ಯಶಸ್ಸನ್ನ ಕಾಣ್ತಾರ. ಈ ನಡುವೆ ಪಟೇಲ್ರಿಗೆ ಇಂಗ್ಲೆಂಡ್ಗೆ ಹೋಗಿ ಬ್ಯಾರಿಸ್ಟರ್ ಆಗಿ ಬರುವ ಇಚ್ಛೆಯೂ ಕೂಡ ಉಂಟಾಗ್ತದ. ಇದೇ ಸಂದರ್ಭದಲ್ಲಿ ಪಟೇಲರ ಪತ್ನಿ ಜಾವೇರ್ಬಾ ಮೃತಪಟ್ಟರು. ಮರು ಮದುವೆಯಾಗದೆ ಪಟೇಲ್ರು ಮಕ್ಕಳಿಗೆ ಮುಂಬೈನ ಗ್ರ್ಯಾಂಡ್ ರಸ್ತೆಯ ಕ್ವೀನ್ ಮೇರಿ ಶಾಲೆಯ ಮಿಸ್ ವಿಲ್ಸನ್ ಮನೆಯಲ್ಲಿಡ್ತಾರ. 1910ರ ಜುಲೈನಲ್ಲಿ ಇಂಗ್ಲೆಂಡ್ಗೆ ಪ್ರಯಾಣ ಬೆಳೆಸ್ತಾರ. ಆಮೇಲೆ ಲಂಡನ್ನಿನ ಮಿಡ್ಲ್ ಟೆಂಪಲ್ ಲಾ ಕಾಲೇಜಿನಿಂದ ಕಾನೂನು ವಿಷಯದಲ್ಲಿ ಪದವಿ ಪರೀಕ್ಷೆಯನ್ನು ಕೂಡ ಪಾಸ್ ಮಾಡ್ತಾರ. ಪಾಸ್ ಮಾಡಿ ಬ್ಯಾರಿಸ್ಟರ್ ಆಗ್ತಾರ. ಗುಜರಾತ್ ಪ್ರಾಂತ್ಯದ ಅಹಮದಾಬಾದಿನ ಜನ ವಲ್ಲಭಭಾಯಿ ಪಟೇಲರ ಆಗಮನಕ್ಕೆ ಕಾಯ್ತಾ ಇರ್ತಾರ ಸ್ನೇಹಿತರೆ. ಇಂಗ್ಲೆಂಡ್ನಿಂದ ಬ್ಯಾರಿಸ್ಟರ್ ಆಗಿ ಭಾರತಕ್ಕೆ ಬರಬೇಕಲ್ರಿ, ಆ ಬರುವಿಕೆಗಾಗಿ ಅಹಮದಾಬಾದಿನ ಜನ ಕಾಯ್ತಿರ್ತಾರ ಸ್ನೇಹಿತರೆ. ಅವರು ಹಿಂದಿರುಗಿದ ತಕ್ಷಣ ಎಲ್ಲರಲ್ಲೂ ಏನೋ ಒಂದು ತರಹದ ಮಿಂಚಿನ ಸಂಚಾರ. ಕೋರ್ಟ್ ಪ್ರಕರಣದಲ್ಲಿ ಸಿಲುಕಿದ್ದ ಹಲವರಿಗೆ ನಿರಾಳ. ಪಟೇಲರು ತಮ್ಮನ್ನ ಪ್ರಕರಣದಿಂದ ಮುಕ್ತಗೊಳಿಸ್ತಾರ ಅಂತನ್ನೋ ನಂಬಿಕೆ ಆ ಜನರಲ್ಲಿತ್ತು. ಎಂದಿನಂತೆ ಪಟೇಲರು ಸಾರ್ವಜನಿಕರೊಡನೆ ನಯ ವಿನಯದಿಂದ ಮಾತನಾಡಿ ಕಷ್ಟ ಸುಖ ವಿಚಾರಿಸ್ತಾರ, ಪ್ರಕರಣಗಳನ್ನು ಸ್ವೀಕರಿಸ್ತಾರ. ಚಾಣಾಕ್ಷತನದಿಂದ ವಾದ ಮಂಡಿಸುತ್ತಾ ನಂಬಿದವರ ಕೈ ಬಿಡಲಿಲ್ಲ. ಪಟೇಲರ ಕೈ ಸೇರಿದ ಪ್ರಕರಣಕ್ಕೆ ನ್ಯಾಯ ಖಚಿತ ಅಂತನ್ನೋ ಮಾತು ಎಲ್ಲ ಕಡೆ ಕೇಳಿ ಬರ್ತಿತ್ತು ಸ್ನೇಹಿತರೆ. ಈಗ ಅವರಿಗೆ ಎಲ್ಲ ದಿಕ್ಕಿನಲ್ಲಿಯೂ ಕೂಡ ಸ್ನೇಹಿತರು. ಈ ನಡುವೆ ಅವರ ಹಣಕಾಸಿನ ಸ್ಥಿತಿಯೂ ಕೂಡ ಸುಧಾರಿಸಿತು. ಮಕ್ಕಳನ್ನ ಉತ್ತಮ ಶಾಲೆಗೆ
ಸೇರಿಸಬೇಕು ಅಂತ ಏನು ಬಯಕೆ ಇತ್ತಲ್ಲ, ಏನು ಆಸೆ ಇತ್ತಲ್ರಿ, ಅದನ್ನು ಈಡೇರ್ತದ. ಪ್ರತಿದಿನ 10 ಕಕ್ಷಿದಾರರು ಪಟೇಲರ ಕಚೇರಿಗೆ ಬರ್ತಿದ್ರು. ಅವರಲ್ಲಿ ಅನೇಕರು ಬಡ ಕಾರ್ಮಿಕರು, ಆಮೇಲೆ ಹೊಟ್ಟೆಗಿಲ್ಲದ ರೈತರಾಗಿರ್ತಿದ್ರು ಸ್ನೇಹಿತರೆ. ಅವರೆಲ್ಲ ತಾವು ಅನುಭವಿಸುತ್ತಿದ್ದ ಕಷ್ಟ, ಅವರಿಗಾದ ಅನ್ಯಾಯ, ತಮ್ಮ ಹೀನ ಸ್ಥಿತಿ ಮುಂತಾದವುಗಳನ್ನು ಕಲ್ಲು ಕರಗುವಂಗ ಪಟೇಲರ ಹತ್ರ ಹೇಳ್ಕೊಳ್ತಿದ್ರು ಸ್ನೇಹಿತರೆ. ಅವರ ಕಷ್ಟ ಪಟೇಲರಿಗೆ ಸ್ಪಷ್ಟವಾಗಿ ಅರ್ಥ ಆಗ್ತಿತ್ತು. ಯಾಕಂತಂದ್ರೆ ಒಂದು ಕಾಲದಲ್ಲಿ ಪಟೇಲರೂ ಕೂಡ 10 ಸಮಸ್ಯೆಗಳನ್ನು ಅನುಭವಿಸಿದವರೇ ಅಲ್ರಿ. ಹಾಗಾಗಿ ಅವ್ರು ಹೇಳಿರ್ತಕ್ಕಂಥ ಕಷ್ಟಗಳು ಸ್ಪಷ್ಟವಾಗಿ ಪಟೇಲರಿಗೆ ಅರ್ಥ ಆಗುತ್ತಿತ್ತು ರೀ. ಪಟೇಲರು ಅವರಿಂದ ಪ್ರಕರಣಗಳನ್ನ ಪಡೆದು ಸಮಾಧಾನ ಹೇಳಿ ಗೆಲ್ಲಿಸಿಕೊಡ್ತಿದ್ರು. ಆದ್ರೆ ಒಂದೇ ಒಂದು ನಯಾ ಪೈಸನೂ ಕೂಡ ಅವರಿಂದ ಸ್ವೀಕರಿಸ್ತಿರ್ಲಿಲ್ಲ ಸ್ನೇಹಿತರೆ. ಲಾಯರ್ ಫೀಸ್ 1 ರೂಪಾಯಿನೂ ತಗೊಳ್ತಿರ್ಲಿಲ್ಲ. ಆದ್ರೂ ಕೆಲವರು ಅಲ್ಲಿ ಇಲ್ಲಿ ಸಾಲ ಮಾಡಿ ತಂದು ಪಟೇಲರಿಗೆ ಶುಲ್ಕ ಕೊಡಲಕ್ಕೆ ಪ್ರಯತ್ನಿಸ್ತಿದ್ರು. ಆಗ ಪಟೇಲರ ಹಣವನ್ನ ಸ್ವೀಕರಿಸಿ ಮತ್ತೆ ಕಕ್ಷಿದಾರರ ಜೇಬಿನಲ್ಲಿರಿಸಿ, ಸದ್ಯಕ್ಕೆ ಈ ಹಣ ನಿಮ್ಮಲ್ಲೇ ಇರಲಿ, ನೀವು ಮುಂದೆ ಶ್ರೀಮಂತರಾದ್ರೆ ನಾನೇ ನಿಮ್ಮ ಬಳಿ ಬಂದು ಹಣ ತೆಗೆದುಕೊಳ್ತೀನಿ ಅಂತ ಅವರಿಗೆ ನಗುತ್ತಾ ಹೇಳಿ ಕಳಿಸ್ಕೊಡ್ತಿದ್ರು ಸ್ನೇಹಿತರೆ. ವಾಸ್ತವವಾಗಿ ನೋಡಿದ್ರ ಪಟೇಲರು ಹೆಚ್ಚು ಶುಲ್ಕ ಪಡೆಯುವ ವಕೀಲರು ಅಂತಾನೆ ಗುರುತಿಸಲ್ಪಟ್ಟಿದ್ರು ಸ್ನೇಹಿತರೆ. ಅತಿ ಹೆಚ್ಚು ಲಾಯರ್ ಫೀಸ್ ತಗೊಳ್ತಾರ ಅವರು ಅಂತಾನೆ ಗುರುತಿಸಲ್ಪಟ್ಟಿದ್ರು. ಆದರೆ ಅವರು ವ್ಯಕ್ತಿಯ ಹಿನ್ನೆಲೆ ಗಮನಿಸಿ ಹಣವನ್ನ ಸ್ವೀಕರಿಸ್ತಿದ್ರು. ಪಟೇಲರ ಆರ್ಥಿಕ ಪರಿಸ್ಥಿತಿ ಸಾಕಷ್ಟು ಉತ್ತಮಗೊಂಡಿದ್ದರಿಂದ ಅವರ ಹಿರಿಯ ಅಣ್ಣ ವಿಠಲಭಾಯಿ ಪಟೇಲ್ ಸಾಮಾಜಿಕ ಚಟುವಟಿಕೆಗಳಲ್ಲಿ ತಮ್ಮನ್ನ ತಾವು ತೊಡಗಿಸಿಕೊಳ್ಳುವ ನಿರ್ಧಾರ ಮಾಡ್ತಾರೆ. ಹೀಗಾಗಿ ಮನೆಗೆ ಅಗತ್ಯವಾಗಿದ್ದ ಆಹಾರ ಪದಾರ್ಥ ಹಾಗೂ ಇತರೆ ಸಾಮಗ್ರಿಗಳನ್ನು ತರುವ ಹೊಣೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ರದಾಗ್ತದ. ಅಣ್ಣ ತಮ್ಮಂದಿರ ನಡುವೆ ಒಪ್ಪಂದವು ಹಾಗೆಯೇ ಇತ್ತು. ಒಬ್ಬರು ಮನೆಯ ಜವಾಬ್ದಾರಿ ಹೊರುವುದು, ಮತ್ತೊಬ್ಬರು ಸಾಮಾಜಿಕ ಸಮಸ್ಯೆಗಳನ್ನು ಪರಿಹರಿಸುವುದರತ್ತ ಗಮನ ಕೊಡುವುದು. ಇದು ಅಣ್ಣ ತಮ್ಮಂದಿರ ನಡುವೆ ಇದ್ದಂಥ ಒಪ್ಪಂದವಾಗಿತ್ತು ಸ್ನೇಹಿತರೆ. ಪಟೇಲರು ನ್ಯಾಯಾಲಯಕ್ಕೆ ಸಂಬಂಧಿಸಿದ ಕೆಲಸ ಇಲ್ಲದೆ ಇದ್ದಾಗ ಕ್ಲಬ್ಬಿನಲ್ಲಿ ಸ್ನೇಹಿತರೊಡನೆ ಇಸ್ಪೀಟ್ ಆಡ್ತಾ ಇದ್ರು. ಈ ಸಂದರ್ಭದಲ್ಲಿ ರಾಜಕೀಯ ಸ್ವಾತಂತ್ರ್ಯದ ಹೋರಾಟ, ಗಾಂಧೀಜಿಯವರ ನಿಲುವು, ಭಾರತದ ಬಡತನ, ಗುಲಾಮಗಿರಿ ಮೊದಲಾದವುಗಳ ಬಗ್ಗೆ ಚರ್ಚೆ ನಡೆಸ್ತಾ ಇದ್ರು ಸ್ನೇಹಿತರೆ. ಮುಂದೆ ಇವೇ ಪಟೇಲರಿಗೆ ಸ್ವಾತಂತ್ರ್ಯ ಹೋರಾಟದಲ್ಲಿ ಧುಮುಕ್ಲಕ್ಕೆ ಪ್ರೇರಣೆ ನೀಡಿರುವಂಥದ್ದು. ವಾಸ್ತವವಾಗಿ ಇಂಗ್ಲಿಷರ ವಿರುದ್ಧ ಹೋರಾಡಬೇಕು, ಅವರನ್ನ ಭಾರತದಿಂದ ಓಡಿಸ್ಬೇಕು ಅಂತನ್ನೋ ಬಯಕೆ ಪಟೇಲರಿಗೆ ಬಾಲ್ಯದಲ್ಲಿಯೇ ಬೆಳೆದಿತ್ತು ಸ್ನೇಹಿತರೆ. ಅವರ ತಾಯಿ ಲಾಡಬಾ ಅವರು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ಶೌರ್ಯ ಸಾಹಸವನ್ನ ವೀರಾವೇಶದಿಂದ ವರ್ಣಿಸಿ ಅವಳು ಹೇಗೆ ಬ್ರಿಟಿಷರ ವಿರುದ್ಧ ಹೋರಾಡಿದಳು ಎಂಬುದನ್ನು ಕಣ್ಣಿಗೆ ಕಟ್ಟುವಂಗ ಸರ್ದಾರ್ ವಲ್ಲಭಭಾಯಿ ಪಟೇಲ್ನವರಿಗೆ ಹೇಳ್ತಿದ್ರು. ಈ ಸಾಹಸಮಯ ಕತೆ ಪಟೇಲರ ಮನಸ್ಸಿನ ಮೇಲೆ ಗಾಢವಾದ ಪರಿಣಾಮ ಬೀರಿತ್ತು. ಪಟೇಲರು ಪ್ರತಿಭಾನ್ವಿತ ವಿದ್ಯಾರ್ಥಿಗಳಂತೆ ರ್ಯಾಂಕ್ ಪಡಿತಿರಲಿಲ್ಲ. ಆದರೆ ಅವರಲ್ಲಿದ್ದ ವಿವೇಕ, ತಿಳುವಳಿಕೆ ಅಸಾಧಾರಣವಾಗಿತ್ತು. ಸಮಾಜದ ರೀತಿ ನೀತಿಗಳನ್ನು ವಿಶ್ಲೇಷಣಾತ್ಮಕವಾಗಿ ಅವರು ಗಮನಿಸ್ತಾ ಇದ್ರು. ಈ ಕಾರಣದಿಂದಲೇ ಮುಂದೆ ಅವರು ಓರ್ವ ಉತ್ತಮ ವಾಗ್ಮಿ ಆಗ್ಲಕ್ಕ ಸಾಧ್ಯವಾಗಿರುವಂಥದ್ದು. ಯಶಸ್ವಿ ಬ್ಯಾರಿಸ್ಟರ್ ಆಗಿ ಹೊರಹೊಮ್ಮಿದ್ರು. ಸ್ವತಂತ್ರ ಭಾರತದ ಉಪ ಪ್ರಧಾನಿಯಾದರು. ಸ್ವಾತಂತ್ರ್ಯ ಹೋರಾಟದ ಬಿರುಗಾಳಿ ಗಾಂಧೀಜಿಯವರ ಚೈತನ್ಯದಿಂದ ಗುಜರಾತ್ ಪ್ರಾಂತ್ಯಕ್ಕೆ ಬೀಸಿತು. ಒಂದೆರಡು ಬಾರಿ ಇಂಗ್ಲಿಷರ ದರ್ಪ ದಬ್ಬಾಳಿಕೆ ಬಗ್ಗೆ ಜನರಿಗೆ ಮನವರಿಕೆಯಾಗುವಂತೆ ಪಟೇಲರು ಭಾಷಣ ಮಾಡಿದ್ರು. ಕ್ಲಬ್ಬಿನಲ್ಲಿ ಕುಳಿತಾಗ ಭಾರತೀಯರ ಹೀನಾಯ ಸ್ಥಿತಿಯ ಬಗ್ಗೆ ಸ್ನೇಹಿತರಿಗೆ ತಿಳಿಸ್ತಿದ್ರು. ಕೆಲವೊಮ್ಮೆ ವಕೀಲರು ಸಭೆ ಸೇರ್ತಾ ಇದ್ರು. ಆ ಸಂದರ್ಭದಲ್ಲೂ ಕೂಡ ಪಟೇಲರು ಗಾಂಧೀಜಿಯವರ ಬಗ್ಗೆ, ಸ್ವಾತಂತ್ರ್ಯದ ಹೋರಾಟದ ಬಗ್ಗೆ ವಿವರಿಸಿದ ನಂತರವೇ ವಕೀಲರ ಸಮಸ್ಯೆಗಳ ಬಗ್ಗೆ ಗಮನ ಹರಿಸ್ತಾ ಇದ್ರು ಸ್ನೇಹಿತರೆ. ಹೀಗೆ ಪಟೇಲರು ಜನರಲ್ಲಿ ಸ್ವಾತಂತ್ರ್ಯ ಪ್ರಜ್ಞೆ ಉಂಟು ಮಾಡ್ತಾ ಇದ್ರು. ಪಟೇಲರು ಅಹಮದಾಬಾದ್ ನಗರದ ಖ್ಯಾತ ವಕೀಲರಾಗಿದ್ದುದರಿಂದ ಜನಸಾಮಾನ್ಯರು ಅವರ ಹೇಳಿಕೆಗಳನ್ನು ಗಂಭೀರವಾಗಿ ಪರಿಗಣಿಸ್ತಾ ಇದ್ರು.
ಬ್ರಿಟಿಷರಲ್ಲಿನ ಅವಗುಣಗಳನ್ನು ಪಟೇಲರು ಸೂಕ್ಷ್ಮವಾಗಿ ಗಮನಿಸಿದ್ದರಿಂದ ಸಮಯ ಸಂದರ್ಭ ಬಂದಾಗ ಅವುಗಳನ್ನು ಜನರ ಗಮನಕ್ಕೆ ತರ್ತಾ ಇದ್ರು. ನೋಡುತ್ತಿದ್ದಂತೆ ಎಲ್ಲರೂ ಪಟೇಲರನ್ನ ಅಣ್ಣ ಅಂತ ಕರೆಯತೊಡಗಿದ್ರು. ಸುತ್ತಮುತ್ತಲ ಗ್ರಾಮೀಣ ಪ್ರದೇಶಗಳ ಜನರಿಗೂ ಕೂಡ ಸರ್ದಾರ್ ವಲ್ಲಭಭಾಯಿ ಪಟೇಲ್ನವರು ಅಚ್ಚುಮೆಚ್ಚಿನ ನಾಯಕರಾದರು. ಒಮ್ಮೆ ಪ್ಲೇಗ್ ರೋಗ ಹರಡಿದಾಗ ಅವರು ತಮ್ಮ ಪ್ರಾಣಾಪಾಯವನ್ನು ಲೆಕ್ಕಿಸದೆ ನಗರ ಮತ್ತು ಗ್ರಾಮ ಪ್ರದೇಶಗಳನ್ನೆಲ್ಲ ಸ್ವಚ್ಛಗೊಳಿಸಿದ್ರು. ಪಟೇಲರ ಸಾಮಾಜಿಕ ಕಳಕಳಿ, ಕರ್ತವ್ಯ ನಿಷ್ಠೆ, ಇತರರ ಬಗ್ಗೆ ತೋರುತ್ತಿದ್ದ ಪ್ರಾಮಾಣಿಕ ಪ್ರೀತಿ ಎಲ್ಲವೂ ಕೂಡ ಜನರ ಮನಸ್ಸು ಗೆಲ್ತದ. ಈ ಸಂದರ್ಭದಲ್ಲಿ ಅವರು ಪುರಸಭೆಯ ಸದಸ್ಯರಾಗಿ ಆಯ್ಕೆಯಾಗ್ತಾರೆ. ಕೆಲವೇ ತಿಂಗಳಲ್ಲಿ ನಗರಾಧ್ಯಕ್ಷ ಪದವಿಗೂ ಕೂಡ ಏರ್ತಾರೆ. ನಂತರ ಅವರ ಬದುಕಿನಲ್ಲಿ ಹಲವು ತಿರುವುಗಳು ಕಂಡುಬರುತ್ತಾವೆ. ಇದಿಷ್ಟು ವೃತ್ತಿ ಜೀವನ ಮತ್ತು ಸಾಮಾಜಿಕ ಕಳಕಳಿಯ ಬಗ್ಗೆ ಮಾಹಿತಿ.